ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಗೈಸ್ ಅಂದರೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಇವಾಗ. ಸೊ ಅಂದರೆ ನಾನು ನನ್ನ ಒಂದು ನಿನ್ನೆ ಹಾಕಿದಂಥ ವಿಡಿಯೋದೆಲ್ಲ ಹೇಳಿದ್ದೆ, ಅಂದರೆ ಧರ್ಮ ಅವ್ರು ಬಂದು ಈ ವಾರ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ. ಬಟ್ ತುಂಬ ಜನಗಳು ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರು ನನಗೆ, ಅಂದರೆ ನಿಮಗೆ ಹೇಗಪ್ಪ ಗೊತ್ತಾಯಿತು ಅಂದ್ರೆ ತುಂಬ ಜನ ಕೇಳಿದ್ರಿ. ಸೊ ನೀವು ನೋಡ್ತಾ ಇರ್ಬೋದು, ಇವತ್ತಿನ ಎಪಿಸೋಡಲ್ಲಿ 100% ಧರ್ಮ ಅವರ ಮನೆಯಿಂದ ಈಚೆ ಬರ್ತಾರೆ. ಇನ್ಫ್ಯಾಕ್ಟ್ ಬಾಟಮ್ 2 ಅಲ್ಲಿ ಬಂದು ಚೈತ್ರ ಅವರು ಮತ್ತು ಧರ್ಮ ಅವರಿಬ್ಬರು ಇರ್ತಾರೆ. ಅಂದರೆ ಗೈಸ್ ಅಂತ ಕ್ಲಿಯರಾಗಿ ಮಾತಾಡೋಣ. ಮತ್ತು ಇವತ್ತಿನ ಒಂದು ಸಂಡೇ ಎಪಿಸೋಡಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಅಪ್ಡೇಟ್ ಅಥವಾ ಸ್ವಲ್ಪ ರೂಮರ್ಸ್ ಥರ ಸಿಕ್ಕಿದೆ ನಮಗೆ, ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡೋಣಂತೆ. ಸೊ ವಿಡಿಯೋ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿ. ಮತ್ತು ಗೈಸ್, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ಕಂಟೆಸ್ಟೆಂಟ್ಗೆ ಜಾಸ್ತಿ ಜನ ಫ್ಯಾನ್ಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಮೇ ಬಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅಥವಾ ಹನುಮಂತ, ಅಂದರೆ ಈ 3 ಜನಗಳೇ ಜಾಸ್ತಿ ಜನ ಫ್ಯಾನ್ಸ್ ಇರ್ತೀರಾ. ಈಗ ಗೈಸ್ ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ನೋಡಿದರೆ ಅಂದರೆ ಈ ವಾರ ಮನೆಯಿಂದ ಈಚೆ ಹೋಗಿ ಬಂದು ಟೋಟಲ್ ಬಂದು 7 ಜನಗಳು ನಾಮಿನೇಷನಲ್ಲಿ ಇರ್ತಾರೆ. ಅದರಲ್ಲಿ 2 ಜನ ಅಂದರೆ ಮೋಕ್ಷಿತಾ ಮತ್ತು ಹನುಮಂತ ಅವರಿಬ್ಬರನ್ನು ಕೂಡ ಕಿಚ್ಚ ಸುದೀಪ್ ಅವರು ಅಂದರೆ ನಿನ್ನೆ ಒಂದು ಎಪಿಸೋಡು ಸ್ಯಾಟರ್ಡೆ ಎಪಿಸೋಡು ಸೇವ್ ಮಾಡಿರ್ತಾರೆ. ಸೊ ಇನ್ನು ಮಿಕ್ಕಿರುವಂಥ 5 ಕಂಟೆಸ್ಟೆಂಟ್ ಅಂತ ಇನ್ನು 5 ಜನ ನಾಮಿನೇಷನ್ ಇರೋರು ಯಾರಪ್ಪ ಅಂತಂದರೆ ತ್ರಿವಿಕ್ರಮ್, ಗೌತಮ್, ಉಗ್ರ ಮಂಜು ಅವರು, ಅದೇ ರೀತಿಯಾಗಿ ಬಾಟಮ್ 2 ಇರುವಂಥ ಚೈತ್ರ ಮತ್ತು ಧರ್ಮರಾಜ್ ಅವರು. ಸೊ ನಮಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ಒಂದು ಅಪ್ಡೇಟ್ ಪ್ರಕಾರ ಏನಂತಂದರೆ, ಮೊದಲನೇದಾಗಿ ತ್ರಿವಿಕ್ರಮ್ ಅವರನ್ನು ಸೇವ್ ಮಾಡ್ತಾರೆ ಬಿಗ್ ಬಾಸ್ ಅವರು ಇವತ್ತಿನ ಎಪಿಸೋಡಲ್ಲಿ, ಅಂದರೆ ಇವತ್ತಿನ ಒಂದು ಸಂಡೇ ಎಪಿಸೋಡಲ್ಲಿ. ಸೊ ಅದಾದಮೇಲೆ ಸೆಕೆಂಡ್ ಬಂದು ಉಗ್ರ ಮಂಜು ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಅದಾದಮೇಲೆ ಬಾಟಮ್ 3 ಗೌತಮಿ ಅವರು, ಚೈತ್ರ ಅವರು, ಅದೇ ರೀತಿಯಾಗಿ ಧರ್ಮ ಅವರು ಇರ್ತಾರೆ. ಸೊ ಗೌತಮಿ ಅವ್ರನ್ನ ಸೇವ್ ಮಾಡಿ ಬಾಟಮ್ 2 ಅಲ್ಲಿ ಬಂದು ಧರ್ಮ ಮತ್ತು ಚೈತ್ರ ಅವ್ರು ಬೀಳ್ತಾರೆ. ಪ್ಲಸ್ ಅಂದರೆ ನಾನು ಓಟ್ಗಳನ್ನು ಕೂಡ ಮೊದಲೇ ಹೇಳಿದ್ದೆ ನಾನು, ಅಂದರೆ ಚೈತ್ರ ಅವ್ರಿಗೆ ಬಿದ್ದಿರೋಂಥ ಓಟ್ಗಳು ಹತ್ರ 1,20,000 ಓಟ್ಗಳು ಬಿದ್ದಿದೆ. ಅಂದರೆ 1,19,000 ಚಿಲ್ಲರೆ ಓಟ್ಗಳು ಬಿದ್ದಿದೆ. ಸೊ 1,20,000 ಓಟು ಚೈತ್ರ ಅವ್ರಿಗೆ. ಅದಾದಮೇಲೆ ಧರ್ಮರಾವ್ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಅಲ್ಲಿ ಎಷ್ಟು ಗೊತ್ತಾ, ಒಂದು 18,000-19,000 ಓಟ್ಗಳು ಡಿಫ್ರೆನ್ಸ್ ಮಾತ್ರ ಇರೋದು. ಗೈಸ್ ಅಂದರೆ ಏನು ಗೊತ್ತಾ, ಧರ್ಮ ಅವರು ಒಬ್ಬ ಒಳ್ಳೆ ಕಂಟೆಸ್ಟೆಂಟು, ಹಾರ್ಟ್ಲಿ ಸ್ವಲ್ಪ ಜೆನ್ಯೂನ್ ಆಗಿದ್ದಾರೆ, ಪ್ಯೂರ್ ಆಗಿದ್ದಾರೆ. ಯಾರಿಗಾದ್ರೂ ಬೇಜಾರಾಗಿದೆ ಅಂತಂದರೆ ಫಸ್ಟ್ ಹೋಗ್ಬಿಟ್ಟು ಮಾತಾಡೋದೇ ಧರ್ಮ ಅವರು. ಬಟ್ ಬಿಗ್ ಬಾಸ್ ಮನೆ ಬೇಕಾಗಿರೋದು ಅದಲ್ಲ. ಅಂದರೆ ಏನು ಗೊತ್ತಾ, ಬಿಗ್ ಬಾಸ್ ಮನೇಲಿ ಅವ್ರು ಯಾರಿಗೂ ಸಮಾಧಾನ ಮಾಡೋಕೆ ಆಟ ಆಡಬಾರ್ದು. ಅಂದರೆ ಅವರ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡ್ ತೊಗೊಂಡು ವಾದ ಮಾಡಬೇಕು, ಜಗಳ ಮಾಡಬೇಕು, ಫಿಸಿಕಲ್ ಟಾಸ್ಕ್ಗಳನ್ನ ಆಡಬೇಕು. ಸೊ ಇದೆಲ್ಲ ಇರಬೇಕಾಗತ್ತೆ. ಬಟ್ ನಾನು ನೋಡಿದರೆ ಅಂದರೆ ಏನು ಗೊತ್ತಾ, ನಿಜವಲ್ಲ ಧರ್ಮ ಅವ್ರು ಎಲ್ಲೂ ಹಾಡು ಹೇಳೋದು ನೋಡಿಲ್ಲ ನಾನು, ಅವರೆಲ್ಲೂ ಫನ್ ಮಾಡೋದು ನೋಡಿಲ್ಲ. ಅಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಂದರೆ ಆ ರೀತಿ ಅಂತ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಮಂಜು ಅವ್ರು ಯಾವ ಥರ ಆಡ್ತಾರೋ ಅಥವಾ ಹನುಮಂತ ಯಾವ ರೀತಿ ಆಡ್ತಾರೋ ಆ ಥರ ಆಟಗಳನ್ನ ನಾನು ನೋಡಿಲ್ಲ. ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂತಂದ್ರೆ, ಮೇ ಬಿ ಅಂದರೆ ಯಾವುದೋ ಹಿಂದಿನ ವಾರದಲ್ಲಿ ಅನುಷ್ ಅವ್ರು ಸೇವ್ ಆಗ್ತಾರೆ, ಧರ್ಮ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅನುಷ್ ಅವರು ಅಂತ ಬಂದಾಗ ಸ್ವಲ್ಪ ಫಿಸಿಕಲ್ ಟಾಸ್ಕ್ ಅಂತ ಬಂದವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಅವರು. ಬಟ್ ಇಲ್ಲಿ ನೋಡಿದರೆ ಅನುಷ್ ಅವ್ರನ್ನ ಕಳಿಸಿತ್ತು. ಈ ವಾರದಲ್ಲಿ ಧರ್ಮ ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ. ಇದು 100% ಕನ್ಫರ್ಮ್ ನ್ಯೂಸು, ಎಲ್ಲೂ ಕೂಡ ಫೇಕ್ ನ್ಯೂಸ್ ಇಲ್ಲ ಇದು. ಅಂದರೆ ನಿನ್ನೆ ಜನ ತುಂಬ ಬಾಕ್ಸಲ್ಲಿ ಹೇಳಿದ್ರು ಫೇಕ್ ನ್ಯೂಸ್ ಇದೆ ಅಂದ್ಬಿಟ್ಟು. ಇವತ್ತಿನ ಒಂದು ಸಣ್ಣ ಎಪಿಸೋಡ್ ಆದಮೇಲೆ ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಗೈಸ್ ಅದಾದಮೇಲೆ ಇವತ್ತಿನ ಒಂದು ಎಪಿಸೋಡ್ ಅಂತ ಬಂದಾಗ, ಸೊ ಅಂದರೆ ನಮಗೆ ಸಿಕ್ಕಿರುವಂಥ ರೂಮರ್ಸ್ಗಳ ಪ್ರಕಾರ ಏನಂತಂದರೆ, ಬಿಗ್ ಬಾಸ್ ಅವರು ಉಗ್ರ ಮಂಜು ಅವ್ರಿಗೆ ಒಂದು ಕೇಕ್ನ ಕಳಿಸ್ಕೊಡ್ತಾರೆ. ಆ ಕೇಕ್ ಯಾವ ಶೇಪಲ್ಲಿ ಇರುತ್ತೆ ಅಂದರೆ, ಓಲ್ಡ್ ನಮಕ್ ಬಾಟಲ್ ಇರುತ್ತಲ್ಲ ರಮ್ದು, ಸೊ ಆ ರೀತಿ ಶೇಪಲ್ಲಿ ಇರುತ್ತೆ ಅಂದ್ಬಿಟ್ಟು ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಅಂದರೆ ಯಾಕಂದರೆ ಉಗ್ರ ಮಂಜು ಅವ್ರಿಗೆ ಕ್ಯಾಪ್ಟನ್ ಇರೋ ಕಾರಣ ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ತುಂಬ ಜನ ಕಾಡಿಸ್ತಾ ಇರ್ತಾರೆ, ಅದೇ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಅದೇ ಕಾರಣದಿಂದಾಗಿ ಬಿಗ್ ಬಾಸ್ ಅವರು ಅಥವಾ ಕಿಚ್ಚ ಸುದೀಪ್ ಅವರು ಒಬ್ಬರಲ್ಲಿ ಯಾರಾದರೂ ಒಬ್ಬರು ಸೊ ಕ್ಯಾಪ್ಟನ್ ಆಗಿರುವಂಥ ಉಗ್ರ ಮಂಜು ಅವರಿಗೆ ಓಲ್ಡ್ ಮೂಕ್ ಬಾಟಲ್ನ ಶೇಪ್ನ ಕೇಕ್ನ ಕಳಿಸ್ಕೊಡ್ತಾರೆ. ಅದಾದಮೇಲೆ ಒಂದು ಟಾಸ್ಕ್ ಕೂಡ ಆಡ್ತಾರಂತೆ. ಅಂದರೆ ಏನು ಗೊತ್ತಾ, ಒಂದು ಚಿತ್ರದಲ್ಲಿ ಯಾವುದೋ ಒಂದು ಹಾಡಿನ ಒಂದು ಸಿಂಬಾಲ್ ಕೊಟ್ಟಿರ್ತಾರೆ. ಸೊ ಅದು ಹಾಡು ಯಾವುದು ಅಂದ್ಬಿಟ್ಟು ಮನೆಯವರೆಲ್ಲ ಸೇರ್ಕೊಂಡು ಗೆಸ್ ಮಾಡೋದಿರುತ್ತಂತೆ. ಸೊ ತುಂಬ ಅಂದರೆ ನಿಮ್ಗೆ ಗೊತ್ತಿದ್ದರೆ ಸ್ಯಾಟರ್ಡೆ ಎಪಿಸೋಡ್ ಅಂತ ಬಂದಾಗ ಪಂಚಾಯತಿ ಆಗುತ್ತಲ್ಲಿ, ಮತ್ತು ಸಂಡೇ ಎಪಿಸೋಡ್ ಅಂತ ಬಂದಾಗ ಏನದು ಫನ್ ಡೇ ವಿತ್ ಕಿಚ್ಚ ಸುದೀಪ್ ಅಂತಲೇ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಫನ್ ವೇಲ್ ಹೋಗುತ್ತೆ ಇವತ್ತಿನ ಒಂದು ಎಪಿಸೋಡು. ಪ್ಲಸ್ ಅದಾದಮೇಲೆ ನಿನ್ನೆ ಮ್ಯಾಟ್ರ್ ಅಂತ ಬಂದಾಗ ರಜತ್ ಮತ್ತು ಕೂಲ್ ಸುರೇಶ್ ಅಂದರೆ ಅವರಿಬ್ಬರ ಮಧ್ಯೆ ಏನೋ ಜಗಳ ಆಗಿತ್ತಲ್ಲ. ಸೊ ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅದನ್ನ. ನಾನು ಮೊದಲೇ ಹೇಳಿದ್ದೆ ನಾನು, ಅಂದರೆ ಕಿಚ್ಚ ಸುದೀಪ್ ಅವ್ರಿಗೆ ಕೇಳ್ತಾರೆ ರಜತ್ ಅವ್ರಿಗೆ, ಅಂದರೆ ನೀನಲ್ಲಿ ಸುರೇಶ್ ಅವ್ರ ಜೊತೆ ಜಗಳ ಆಡುವಂಥ ಟೈಮಲ್ಲಿ ಯಾವ ಮಾತು ಹೇಳಿದೆ ನನ್ನ ಹತ್ರ ಅದೇ ಮಾತು ಹೇಳಪ್ಪ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದೆ. ಅಂದರೆ ಯಾವತ್ತು 3-4 ಡೇಸ್ ಹಿಂದೆ ಹೇಳಿದ್ದೆ ನಾನು, ಎಕ್ಸಾಕ್ಟ್ ಇದೇ ಥರ ಕೇಳ್ತಾರೆ ಅಂತ. ಕ್ಲಿಯರಾಗಿ ಅದೇ ರೀತಿ ಕೇಳಿದ್ದಲ್ಲಿ. ಸೊ ಆದರೆ ರಜತ್ ಅವ್ರಿಗೆ ಮಾತೇ ಬರ್ತಾ ಇದ್ದಿಲ್ಲ ಅಲ್ಲಿ, ನಿಜವಾಗ್ಲೂ ಗುರು. ಅಂದರೆ ಸಡೆ ಅನ್ನೋದೈತು ನನ್ನ ಮಗನೇ ಅಂದರೆ ಏನು ಗೊತ್ತಾ, ನನ್ನ ಮಗನೇ ಅನ್ನೋದು ಏನೋ ಒಂಥರ ಓಕೆ. ಯಾಕಂದರೆ ಏನು ಗೊತ್ತಾ, ಮಾತಾಡೋ ಸ್ಟೈಲಲ್ಲಿ ಏನಾದರೂ ಹೇಳ್ಬೋದು ಅಂತ ಅನ್ಕೋಬೋದು. ಬಟ್ ಸಡೆ ಅಂತ ಏನಂದ್ರೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಂದರೆ ಯಾಕಂದರೆ ಬಿಗ್ ಬಾಸ್ ಅಂತ ಒಂದು ವೇದಿಕೆ ಸಿಕ್ಕಂಥ ಟೈಮಲ್ಲಿ ಆ ರೀತಿ ಮಾತುಗಳನ್ನು ಆಡಬಾರ್ದು ಅಂತ ನನ್ನ ಒಂದು ಒಪಿನಿಯನು. ಸೊ ನಿಮ್ಗೆ ಏನಿಸ್ತು ರಜತ್ ಮತ್ತು ಗೋಲ್ಡ್ ಸೋರ್ಸ್ ಅವರಿಬ್ಬರ ಜಗಳದ ಒಂದು ಮ್ಯಾಟ್ರನ್ನ ಯಾವ ರೀತಿ ಸುದೀಪ್ ಹ್ಯಾಂಡಲ್ ಮಾಡಿದರು ಅಂತ. ಇನ್ಫ್ಯಾಕ್ಟ್ ರಜತ್ ಅವ್ರಿಗೆ ಮಾತೇ ಬಂದಿಲ್ಲ ಅಲ್ಲಿ ಮಾತಾಡುವಂಥ ಟೈಮಲ್ಲಿ ನೋಡಿದ್ರೆ. ಕ್ಲಿಯರಾಗಿ ಹೇಳ್ತಾರೆ, ನೀನೇನು ಹೇಳ್ದಪ್ಪ ನನ್ನ ಮುಂದೆ ಅದೇ ಮಾತು ಹೇಳು ಅಂದ್ಬಿಟ್ಟು ಕೇಳ್ತಾರೆ ಅವ್ರಿಗೆ. ಸೊ ತುಂಬ ಚೆನ್ನಾಗಿತ್ತು ಎಪಿಸೋಡು. ಸೊ ಹನುಮಂತ ಮತ್ತು ಮೋಕ್ಷಿತ್ ಅವರಿಬ್ಬರು ಕೂಡ ಒಂದು ನಿನ್ನೆ ಎಪಿಸೋಡಲ್ಲಿ ಸೇವ್ ಆಗಿದ್ದಾರೆ. ಸೊ ಬ್ಯಾಡ್ ಲಕ್ ಧರ್ಮ ಅವ್ರಿಗೆ. ನಿಜವಾಗ್ಲೂ ಅಂದರೆ ಧರ್ಮ ಅವ್ರ ಹತ್ರ ನನಗೆ ಇಷ್ಟ ಆಗಿದ್ದು ಒಂದು ಗುಣ ಏನಂತಂದರೆ, ಇವಾಗ ಯಾರಿಗಾದ್ರೂ ಬೇಜಾರಾಗಿದೆ ಅಂತಂದರೆ ಫಸ್ಟ್ ಒಬ್ಬರು ಧರ್ಮ ಅವರೇ ಮಾತಾಡ್ತಾ ಇದ್ದಿದ್ದು ಎಲ್ಲರ ಹತ್ರನೂ ಕೂಡ. ಸೊ ತುಂಬ ಚೆನ್ನಾಗಿತ್ತು ಅದೊಂದು ಗುಣ ಅವ್ರ ಹತ್ರ.
ಓಕೆ ಗೈಸ್, ಅದಾದಮೇಲೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ಮುಂದಿನ ವಾರದಲ್ಲಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಮೇ ಬಿ ಚೈತ್ರ ಅಥವಾ ಐಶ್ವರ್ಯ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಮತ್ತು ನಿಮಗೆ ಈ ಒಂದು ಸೀರಿಯಲ್ ಯಾರು ಇಷ್ಟ ಆಗಿಲ್ಲ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಬಾಯ್.